ಯಾರು ತಪ್ಪು ಮಾಡಿದರೆ ಅವರ ಹೆಸರನ್ನ ನೀವು ಹೇಳಿ ಸರ್. ಯಾಕೆ ಈ ತರ ಅಪಪ್ರಚಾರ ಮಾಡ್ತಾ ಇದ್ದೀರಾ? ನೇತ್ರಾವತಿಯ ದಡದಲ್ಲಿ ನೂರಾರು ಹೆಣಗಳು ಬಿದ್ದಿವೆ ಅಂತ. ಏನಂದ್ರೆ ನಮಗೆ ಸೌಜನ್ಯ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ನೀವು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇಲ್ವಾ? ಅವರು ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು ಸ್ವಾಮಿ, ಮಂಜುನಾಥನ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಕೇಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಆ ಕೇಸ್ ಯಾವ್ದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನಡೆದಂತ ಒಂದು ಕೇಸ್ ಬಗ್ಗೆ. ಅಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ, ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಕೇಸ್ ಬಗ್ಗೆ. ಸೌಜನ್ಯ ಕೇಸ್ನ ತುಂಬಾ ದಿನಗಳಿಂದ ನಾನು ಯೂಟ್ಯೂಬ್ನಲ್ಲಿ ಹಾಗೆ ಹೀಗೆ ನೋಡ್ತಾ ಇದ್ದೀನಿ. ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಪಪ್ರಚಾರಗಳನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ಯಾರೋ ಒಂದು ಗ್ಯಾಂಗು ರೆಡಿ ಆಗಿದೆ. ಈಗ ಆ ವಿಷಯಗಳನ್ನೆಲ್ಲ ಕೆಲವನ್ನ ಮಾತಾಡೋಣ ಅಂತ ಬಂದೆ. ಸೌಜನ್ಯ ಮರಣ ಹೊಂದು 11 ವರ್ಷ ಆಗಿದೆ. 11 ವರ್ಷದಿಂದ ಈ ಕೇಸು ನಡೀತಾನೇ ಇದೆ. ಓಕೆ, 11 ವರ್ಷದಿಂದ ಈ ಕೇಸ್ ನಡೀತಾ ಇದ್ರು ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಕೆಲವರ ಜನದ ಕೂಗು. ಅದು ಒಪ್ಪೋಣ. ಒಂದು ಹೆಣ್ಣಿಗೆ ನಾವು ಖಂಡಿತವಾಗ್ಲೂ ಗೌರವ ಕೊಡ್ಲೇಬೇಕು, ಕೊಡೋಣ. ಆ ಹೆಣ್ಣಿಗಾಗಿರೋ ಅನ್ಯಾಯದ ಬಗ್ಗೆ ನನ್ನ ಧ್ವನಿನೂ ಸಹ ಇದೆ, ನನ್ನ ಸಹಮತನೂ ಇದೆ. ಯಾಕಪ್ಪ ಅಂದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ. ಆದ್ರೆ ಕೆಲವು ಯೂಟ್ಯೂಬ್ ನಲ್ಲಿ ಮೊನ್ನೆ ನಾನು ವಿಡಿಯೋ ನೋಡಿದೆ, ಯಾವುದೋ ಕ್ರಿಯೇಟ್ ಮಾಡಿಕೊಂಡು ಧರ್ಮಸ್ಥಳದ ನಡೀತಾ ಇರುವಂತ ಒಂದು ತುಂಬಾ ಬಿಲ್ಡಪ್ ಕೊಡ್ತಾ ಇದೆ. ದಯವಿಟ್ಟು ನಮ್ಮ ಮಂಜುನಾಥ ಸ್ವಾಮಿ ಬಗ್ಗೆ ಇಲ್ಲಿಗೆ ಅಪಪ್ರಚಾರನ ನಿಲ್ಲಿಸ್ಬಿಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಯಾರ ಬಗ್ಗೆ ತಪ್ಪು ಮಾಡಿದಾರಲ್ಲ ಅವ್ರ ಬಗ್ಗೆ ಖಂಡಿತವಾಗೂ ನೀವು ಮಾಡಿ. ಯಾರು ತಪ್ಪು ಮಾಡಿದಾರೆ ಅವ್ರ ಹೆಸರನ್ನ ನೀವು ಹೇಳಿ ಸರ್. ಅದು ಬಿಟ್ಟು ರಾಮೇಗೌಡ, ಬೋರೇಗೌಡ, ಶೀರೇಗೌಡ ಅಂತ ಹೆಸರುಗಳನ್ನ ಹೇಳಿ ಜನಕ್ಕೆ ಕನ್ಫ್ಯೂಸ್ ಮಾಡೋದನ್ನ ಇಲ್ಲಿ ನಿಲ್ಲಿಸಿ. ನಿಮಗೆ ಇವರು ತಪ್ಪು ಮಾಡಿದ್ದಾರೆ ಅನ್ನೋದಾದರೆ ಅವರ ಹೆಸರನ್ನು ಸಹ ಹೇಳಿ ನೀವು ವಿಡಿಯೋ ಮಾಡಿ. ಅದು ಬಿಟ್ಟು ಇದು ಅಂತ ಹೇಳಕ್ ಹೋಗ್ಬೇಡಿ, ಕ್ರಿಯೇಟರ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ದಯವಿಟ್ಟು ಪೊಲೀಸ್ನವ್ರು ಕೊಡಿ, ಇಲ್ಲ ನಮ್ಮ ಗೃಹ ಇಲಾಖೆ ಕೊಡಿ. ಯಾಕೆ ನಿಮಗೆ ಅಂಬೇಡ್ಕರ್ ಮಾಡಿರುವಂತ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಈ ತರ ಅಪಪ್ರಚಾರ ಮಾಡ್ತಾ ಇದ್ದೀರಾ? ಸೌಜನ್ಯ ಕೇಸು 11 ವರ್ಷದಿಂದ ನಡೀತಾ ಇದೆ. 11 ವರ್ಷದಿಂದನೂ ಸಹ ವಿಡಿಯೋ ಮಾಡೋದ ವ್ಯಕ್ತಿ ಈಗ ಈ 6 ತಿಂಗಳು 7 ತಿಂಗಳಿಂದ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಏನರ್ಥ? ಇಲ್ಲಿ ಏನೋ ಒಂದು ಗೋಲ್ಮಾಲ್ ನಡೀತಾ ಇದೆ ಅಂತ ಜನಕ್ಕೆ ಖಂಡಿತವಾಗೂ ಗೊತ್ತಾಗ್ತಾ ಇದೆ. ಅವರೇ ಹೇಳಿದ್ದಾರೆ, ನೇತ್ರಾವತಿಯ ದಡದಲ್ಲಿ ನೂರಾರು ಹೆಣಗಳು ಬಿದ್ದಿವೆ ಅಂತ. ನೂರಾರು ಹೆಣಗಳು ಬಿದ್ರೆ ಅಲ್ಲಿನ ಪೊಲೀಸ್ನವರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ ಸ್ವಾಮಿ? ಅವರ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ? ಕಂಪ್ಲೇಂಟ್ ಕೊಡ್ಬೋದಲ್ವಾ? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ನೂರಾರು ಹೆಣಗಳು ಯಾಕೆ ಕಂಪ್ಲೇಂಟ್ ಆಗ್ತಿಲ್ಲ? ಬರೀ ಸೌಜನ್ಯ ಕೇಸ್ ಮಾತ್ರ ಹೈಲೈಟ್ ಆಗ್ತಾ ಇರೋದು ಯಾಕೆ? ಇದು ನನ್ನ ಪ್ರಶ್ನೆ. ಮೊನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಯಾರು ಸೌಜನ್ಯ ಕೇಸ್ ಪರ ಹೋರಾಡ್ತಿರೋ ವ್ಯಕ್ತಿ ಒಂದು ಖಾಸಗಿ ಚಾನಲ್ ಅವರು ಒಂದು ಸ್ಪ್ರಿಂಗ್ ಆಪರೇಷನ್ ಮಾಡ್ತಾರೆ. ಅಲ್ಲ ಹೇಳ್ತಾನ ವ್ಯಕ್ತಿ ಏನಂದ್ರೆ ನಮಗೆ ಸೌಜನ್ಯ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿನ ಅಪಪ್ರಚಾರ ಮಾಡೋದೇ ನಮಗೆ ತುಂಬಾ ಇಂಪಾರ್ಟೆಂಟು, ಅಲ್ಲಿನ ಅವರಿಗೆ ಅವಮಾನ ಮಾಡೋದು ನಮಗೆ ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಅಂದ್ರೆ ಸ್ವಾಮಿ ನೀವು ಏನ್ ಮಾಡ್ತಾ ಇದ್ದೀರಾ? ಅಂದ್ರೆ ನೀವು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇಲ್ವಾ? ಅಂದ್ರೆ ಸುಮ್ನೆ ಪ್ರಚಾರಕ್ಕೋಸ್ಕರ ಏನಾರ ಮಾಡ್ತಾ ಇದ್ದೀರಾ ಸ್ವಾಮಿ? ನೋಡಿ, ನೀವು ನ್ಯಾಯ ಕೊಡಿಸೋದಾದ್ರೆ ಖಂಡಿತವಾಗೂ ನಿಮ್ಮ ಸಪೋರ್ಟಿಗೆ ಇಡೀ ಕರ್ನಾಟಕದ ಜನ ನಿಂತಿರ್ತಾರೆ, ಅದ್ರಲ್ಲಿ ನಾನೂ ಒಬ್ಬ. ಅದು ಬಿಟ್ಟು ದಯವಿಟ್ಟು ನಮ್ಮ ದೇವರು ಅಂದ್ರೆ ನಮ್ಮ ಹಿಂದೂಗಳ ದೇವರ ಬಗ್ಗೆ ಅಪಪ್ರಚಾರ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾಕೆ ಗೊತ್ತಾ? ಅಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅನ್ನ ತಿಂದಿದ್ದಾರೆ ಸ್ವಾಮಿ. ಇವತ್ತು ಲಕ್ಷಾಂತರ ಜನ ಅನ್ನ ತಿಂತಾ ಇರೋ ಜಾಗ ಅದು. ಆ ದೇವ್ರ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಾ? ಆಮೇಲೆ ಧರ್ಮಸ್ಥಳದಲ್ಲಿ ನಡೆಯುವಂತವುದು ಅಷ್ಟು ಕೊಲೆ, ಇದು ಕೊಲೆ, ಅದು ಇದು ಅಂತ ಏನೇನೋ ಕಥೆ ಹೇಳ್ತಾ ಇದ್ದೀರಲ್ಲ ವ್ಯಕ್ತಿ. ಯಾಕೆ ಇಷ್ಟು ದಿನ ನಾಪತ್ತೆಯಾಗಿದ್ದ ವ್ಯಕ್ತಿ ಇವತ್ತು ಬಂದು ತನ್ನಾಗೆ ತಪ್ಪನ್ನ ಒಪ್ಕೋತಾ ಇದ್ದಾನೆ? ಅದು ತುಂಬಾ ಖುಷಿ ವಿಚಾರ. ಅವನು ತಪ್ಪು ಮಾಡಿದ್ದರೆ ಅವನ ಕೈಲಿ ತಪ್ಪು ಯಾರು ಮಾಡಿಸಿದಾರೋ ಅವರಿಗೆ ಖಂಡಿತವಾಗೂ ಶಿಕ್ಷೆ ಆಗುತ್ತೆ. ನಮ್ಮ ಕಾನೂನು ದುರ್ಬಲವಾಗಿಲ್ಲ, ನಮ್ಮ ಸರ್ಕಾರ ದುರ್ಬಲವಾಗಿಲ್ಲ, ಎರಡೂ ಸ್ಟ್ರಾಂಗ್ ಆಗಿದೆ. ಯಾರೇ ತಪ್ಪು ಮಾಡಿದ್ರು ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಅವರು ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು ಸ್ವಾಮಿ. ಆ ದೇವರು ಮಂಜುನಾಥನ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ.
ಇದು ನಾನು ನಂಬಿರುವಂತ ನಮ್ಮ ಹಿಂದೂ ದೇವರ ಮೇಲಿರುವ ನಂಬಿಕೆಯಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಕೋರ್ಟಿಗೆ ಬಂದಿದ ತಕ್ಷಣನೇ ಸಾಕ್ಷಿಗಳು ಸಿಕ್ಬಿಟ್ಟು ಅದು ಸಿಕ್ತು ಇದು ಸಿಕ್ತು, ಎಲ್ಲಿದೆ ಸ್ವಾಮಿ? ಯಾವ ಸಾಕ್ಷಿಗಳು ಸಿಕ್ಕಿದೆ? ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ? ಇದ್ರೆ ತನ್ನಿ. ನಿಮ್ಮ ಟೀಮ್ ಎಲ್ಲರೂ ತಂದು ಕೊಡಿ, ಸಾಕ್ಷಿಗಳನ್ನ ಕೊಡಿ, ಜನಗಳ ಮುಂದೆ ತಂದಿಡಿ ಸಾಕ್ಷಿಗಳನ್ನ. ಜನ ನಂಬ್ತಾರವಾಗ. ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಮ ಇಚ್ಛೆ ಆಗಿದ್ರೆ ಖಂಡಿತವಾಗೂ ಸಾಕ್ಷಿ ಸಮೇತ ತಂದು ತೋರಿಸಿ ವಿಡಿಯೋ ಮಾಡಿ ಸ್ವಾಮಿ. ಅದ್ಬಿಟ್ಟು AI ಕ್ರಿಯೇಟ್ ಇಂದ ವಿಡಿಯೋ ಮಾಡೋ ಅವಶ್ಯಕತೆ ನಿಮ್ಗೆ ಇಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಆ ಧರ್ಮಸ್ಥಳದಲ್ಲಿ 20 ವರ್ಷಗಳ ಕೆಲಸ ಮಾಡಿದ ವ್ಯಕ್ತಿ, ಆ ಹೆಣಗಳನ್ನ ಹೂಂತಿರೋ ಅಂತ ವ್ಯಕ್ತಿ ಇವತ್ತು ಬಂದಿದ್ದಾನೆ ಅಂತ ಮೊನ್ನೆ ಒಂದು ವಿಡಿಯೋ ನೋಡಿದೆ. ಖಂಡಿತವಾಗೂ ತುಂಬಾ ಸಂತೋಷ. ಯಾಕೆ ಅಂದ್ರೆ ಆ ವ್ಯಕ್ತಿ ಬಂದಿರುವುದು ಕಾನೂನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ಆ ವ್ಯಕ್ತಿ 20 ವರ್ಷ ಆದ ಮೇಲೆ ಕೆಲಸ ಮಾಡಿದ್ದಾನೆ, ಹೆಣಗಳನ್ನ ಹೂಂತಾಕಿದ್ದಾನೆ, ಅಲ್ಲಿಂದ ಓಡಿ ಹೋಗಿದ್ದ. ಇಷ್ಟು ವರ್ಷ ಕಾಡದ ಪಾಪ ಪ್ರಜ್ಞೆ ಈಗ ಆ ವ್ಯಕ್ತಿಗೆ ಕಾಡಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೆ, ನನ್ನ ಮಕ್ಕಳಿಗೆ ಮಂಜುನಾಥ ಸ್ವಾಮಿ ತೊಂದರೆ ಕೊಟ್ಬಿಡ್ತಾರೆ ಅಂತ ಅಲ್ಲಿಂದ ಕೆಲಸ ಬಿಟ್ಟು ಹೋದ. ಅಲ್ಲ ಸ್ವಾಮಿ, ಆ ವ್ಯಕ್ತಿ ಅವತ್ತು ಪಾಪ ಪ್ರಜ್ಞೆ ಕಾಡದ ಮೇಲೆ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗ್ಬೋದೈತಲ್ಲ, ಇಷ್ಟೆಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ. ಯಾಕೆ ಕೊಟ್ಟಿಲ್ಲ? ಅದು ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ 11 ವರ್ಷದಿಂದ ಇಲ್ಲದ ವ್ಯಕ್ತಿ ಈಗ ಬಂದಿದ್ದಾನೆ. ತುಂಬಾ ಖುಷಿ. ಅವನು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳಿ ಅವ್ರನ್ನ ಇದು ಮಾಡಿಸಿದ್ರೆ ನಮ್ಮ ಕಡೆಯಿಂದ ತುಂಬಾ ತುಂಬಾ ಖುಷಿನೇ, ಇಲ್ಲ ಅಂತ ಹೇಳಲ್ಲ. ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು, ಖಂಡಿತವಾಗೂ ನ್ಯಾಯ ಸಿಗುತ್ತೆ. ನ್ಯಾಯ ಸಿಗದೆ ತುಂಬಾ ಲೇಟ್ ಆಗ್ಬಹುದು, ಬಟ್ ನ್ಯಾಯ ಸಿಗುತ್ತೆ ಅನ್ನೋದು ನಂಬಿಕೆ. ಆದರೆ ಇದೇ ವಿಷಯ ಇಟ್ಟುಕೊಂಡು ದಯವಿಟ್ಟು ನಮ್ಮ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡಬೇಡಿ. ಇದು ನಾನು ಕೇಳ್ಕೊತಾ ಇರುವಂತ ಒಂದು ರಿಕ್ವೆಸ್ಟ್. ಯಾಕಪ್ಪ ಮಂಜುನಾಥನ್ಗೆ ಅವಮಾನ ಮಾಡಬೇಡಿ, ಅಪಪ್ರಚಾರ ಮಾಡಬೇಡಿ ಅಂತ ಕೇಳ್ತೀನಿ ಅಂದ್ರೆ, ಸ್ವಾಮಿ, ಇಲ್ಲಿ ಲಕ್ಷಾಂತರ ಜನ ದೇವ್ರನ್ನ ನಂಬಿದ್ದಾರೆ, ಕೋಟ್ಯಾಂತರ ಜನ ಅನ್ನ ತಿಂತಾ ಇದ್ದಾರೆ. ಅಲ್ಲಿನ ಪ್ರಸಾದದ ಬಗ್ಗೆ ನಿಮ್ಗೆ ಗೊತ್ತೇನ್ರಿ? ಸುಮ್ಮನೆ ವಿಡಿಯೋ ಮಾಡೋದು, ಏನೋ ಪ್ರಚಾರ ಮಾಡೋದು, ಏನೋ ಗಿಮಿಕ್ ಮಾಡೋದು, ಇದನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ. ತಪ್ಪು ಮಾಡಿದ ವ್ಯಕ್ತಿಗೆ ನಿಮ್ಮ ಹತ್ರ ಸಾಕ್ಷಿ ಸಮೇತ ತಗೊಂಡೋಗಿ ನಮ್ಮ ಕೋರ್ಟ್ಗಾಗ್ಬೋದು, ಪೊಲೀಸ್ ಸ್ಟೇಷನ್ಗಾಗ್ಬೋದು ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡುವ ಅಧಿಕಾರ ನಿಮಗಿಲ್ಲ. ಇದನ್ನ ಹೇಳ್ತಾ ಸೌಜನ್ಯಗೆ ನ್ಯಾಯ ಸಿಗಲಿ, ಆ ನ್ಯಾಯಕ್ಕಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು.